ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಾಕೆಂದರೆ ಇವಾಗ ನಮಗಂತೂ ಮನೆ ಮೇಲೆ ಆಗಿರುವಂಥ 5-6 ಸಾವಿರ ಜನಗಳ ಜೊತೆ ಆಗಿರೋಂಥ ಒಂದು ದಾಳಿ ಆಗಿರ್ಬೋದು. ನನಗೆ ನಿನ್ನೆ ನಾನೊಂದು ವಿಡಿಯೋ ನಮ್ಮವರೆಲ್ಲ ಆಗಿರೋ ಘಟನೆಗಳ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ಲ ನಮ್ಮ ನಾಯಕರುಗಳು ಕೊಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟಲ್ಲಿ ಮೋಸ್ಟ್ಲಿ ನಮ್ಮ ನಾಗರಾಜ ಕೇಳಿದ್ದಂತ ಅಂದ್ಕೊಳ್ತೀನಿ. ಅಂದರೆ ತಲೆಗೆ ಇಲ್ಲಿ 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 ಏನಾದರೂ ಒಳಗಡೆ ಹೋಗಿದ್ದೇನಂತ ಡಿ ಕೆ ಶಿವಕುಮಾರ್ ಅವರು ಕೇಳಿದಾಗ, ತಲೆಗೆ ಬಿದ್ದಿದ್ರೆ ಅವ್ರು ಹೆಂಗೆ ಮಾತಾಡ್ತಾ ಇದ್ರು ಅಂತೇಳಿ ಪ್ರಶ್ನೆ ಕೇಳಿದಾಗ ಇಮಿಡಿಯೇಟಾಗಿ ಅವ್ರು ನನಗೆ ಗೊತ್ತಿಲ್ಲ ಅಂತೇಳಿ ತಲೆ ತಗ್ಗಿಸ್ಕೊಳ್ತಾರೆ. ಸೊ ನಾನು ಹೇಳ್ತಾ ಇರೋದು ಏನಂತಂದರೆ, ಈ ವಿಷಯದಲ್ಲಿ ನೋಡಿ ಪೊಲೀಸರು 3 ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಅವನು ಸತೀಶ್ ರೆಡ್ಡಿಗೆ ಪೆಟ್ಟಾಗಿದೆ ಅಂತೇಳಿ ಇಲ್ಲಿ 7-7:30 ಇನ್ನೂ ಗಲಾಟೆ ಆಗ್ತಾ ಇದೆಯೋ ಇಲ್ಲನೋ ಅವನ್ನ ತಪ್ಪಿಸಿದ್ದಾರೆ. ಓಪಡಿಯಲ್ಲಿ ತಲೆಗೆ ಕ್ಲಾತ್ ಸುತ್ತಿದ್ದಾರೆ. ಇವಾಗ ನಾವು ವಿಡಿಯೋಗಳು ರಿಲೀಸ್ ಮಾಡಿರೋದು ನಮ್ಮ ಹುಡುಗರಿಗೆಲ್ಲ ತಲೆಗೆ ಗಾಯ ಆಗಿರುವಂಥದ್ದು, ಬ್ಲಡ್ ಸೋರ್ತಾ ಇರುವಂಥದ್ದು. ಹಂಗೆ ಕೈಯಲ್ಲಿ ಇಟ್ಕೊಂಡು ಹಂಗೆ ಆಸ್ಪತ್ರೆಗಳಿಗೆ ಹೋಗಿ ಮಾರನೇ ದಿನ ಪ್ರೆಸ್ ಮುಂದೆ ಅವರೆಲ್ಲರನ್ನೂ ಕೂಡ ನಾವು ಪ್ರೆಸೆಂಟ್ ಮಾಡಿದ್ದು. ಸತೀಶ್ ರೆಡ್ಡಿಗೆ ಅಂಥ ಒಂದು ಗಾಯ ಆಗಿಬಿಟ್ಟು ಅವನಿಗೇನು ಬ್ರೈನ್ ಡ್ಯಾಮೇಜ್ ಆಗಿಬಿಟ್ಟು ಅವನು ಕೋಮೋದಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಇಂಥದ್ದು ಯಾವುದೂ ಕೂಡ ಇಲ್ಲ ಅಲ್ಲಿ. ಅವನ್ನ ಇದ್ದಕ್ಕಿದ್ದಂಗೆ ಇಲ್ಲಿಂದ ಚಾನಲ್ ಶೇಖರ್ನ ಮತ್ತು ಸತೀಶ್ ರೆಡ್ಡಿನ ಪೊಲೀಸರು ತಗೊಂಡೋಗ್ಬಿಟ್ಟು ಅವನ ತಲೆಗೆ ಬಟ್ಟೆ ಸುತ್ತಿದ್ರು. ಅಟ್ಲೀಸ್ಟು ಅವನಿಗೇನಾದರೂ ಗಾಯಗಳಾಗಿದ್ದರೆ ಒಂದು ವಿಡಿಯೋ ಮಾಡಬೇಕಾಗಿತ್ತು, ರಕ್ತದ ಗಾಯಗಳನ್ನ. ಒಂದು ಎರಡನೇದು ಬಂದು 5-10 ನಿಮಿಷದಲ್ಲೇ ಆಂಬುಲೆನ್ಸಲ್ಲಿ ಇಟ್ಬಿಟ್ಟು ರವಿಕುಮಾರ್ ASPನೇ ಅಲ್ಲಿ ಸ್ವತಃ ಹೋಗ್ಬಿಟ್ಟು ಅವನ್ನ ಸತೀಶ್ ರೆಡ್ಡಿನ ಆಂಬುಲೆನ್ಸಲ್ಲಿ ಕೂಡಿಸಿ ಬೆಂಗಳೂರಿಗೆ ಕಳಿಸಿದ್ರು. ಅವನು ಆರಾಮಾಗಿ ನಡ್ಕೊಂಡು ಬಂದು ಆಂಬುಲೆನ್ಸಲ್ಲಿ ಕುಂತಿದ್ದನ್ನು ನಾನು ನಿಮಗೆ ತೋರಿಸಿದ್ದೆ, ಮತ್ತು ಅವನು ವಿಕ್ಟ್ರಿ ಸಿಂಬಲ್ನ ತೋರಿಸಿದ್ದು ನಾನು ತೋರಿಸಿದ್ದೆ ನಾನು. ಅಂದರೆ ಈ ಕ್ಷಣಕ್ಕೂ ಮತ್ತು ಜಮೀರ್ ಅಹ್ಮದ್ ಅವರೇ ಸ್ವತಃ ಸತೀಶ್ ರೆಡ್ಡಿ ಅವರ ಪ್ರೈವೇಟ್ ಗನ್ಮ್ಯಾನ್ಗಳಿಂದನೇ ರಾಜಶೇಖರ್ ಸತ್ತಿದ್ದು ಅಂತೇಳಿ ಎಲ್ಲ ಟಿ ವಿಗಳ ಮುಂದೆ ಹೇಳಿದ ಮೇಲೂ ಕೂಡ ಇವತ್ತು ಆ ಗನ್ಮ್ಯಾನ್ಗಳಿಗೆ ಮಾಲೀಕ ಸತೀಶ್ ರೆಡ್ಡಿ ಅಂತೇಳಿ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಹೇಳಿದಾಗ ಸತೀಶ್ ರೆಡ್ಡಿನೂ ಕೂಡ ಇವತ್ತು ಬಂಧನ ಮಾಡದೇ ಇರುವಂಥ ಒಂದು ಸ್ಥಿತಿ. ಅದೇ ಗನ್ಮ್ಯಾನ್ಗಳನ್ನ ಕರ್ಕೊಂಡು 9 ಗಂಟೆಗೆ ಭರತ್ ರೆಡ್ಡಿ ನಮ್ಮ ಮನೆ ಮುಂದೆ ಬಂದು ಅದೇ ಪ್ರೈವೇಟ್ ಗನ್ಮ್ಯಾನ್ಗಳು ಆ ರಾಜಶೇಖರ್ ಸುತ್ತಿವರಿದೇ ಓಡಾಡ್ತಾ ಇರ್ತಾರೆ. ಅವರು ಆ ಹುಡುಗ ಹಿಂತಿರುಗಿ ಓಡೋ ಟೈಮ್ನಲ್ಲಿ ಅವನ್ನ ಫೈರ್ ಮಾಡಿ ಸಾಯಿಸಿದ್ದು. ಒಂದು 4-5 ಅಡಿ ಡಿಸ್ಟೆನ್ಸಲ್ಲೇ ಭರತ್ ರೆಡ್ಡಿ ಅಲ್ಲೇ ಇದ್ದಾನೆ. ಆ ಸಂದರ್ಭದಲ್ಲಿ ಭರತ್ ರೆಡ್ಡಿನೂ ಇದುವರೆಗೆ ಅರೆಸ್ಟ್ ಮಾಡಿಲ್ಲ. ಅಂದರೆ ಏನು ನಡೀತಾ ಇದೆ ಅನ್ನೋದನ್ನು ಇವತ್ತು ನೀವೇ ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ. ಇವತ್ತು ಅದೇ ಅವ್ರನ್ನ ಬಂಧನ ಮಾಡಿದರೆ ಇಂಥ ಪಡ್ಡೆ ಹುಡುಗರು ಅವರೇನು ರೀಲ್ಸಿಂದ ಹೋಗಿ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳುವಂಥ ಪೊಲೀಸರ ಗನಾಂಧಾರಿ ಇನ್ವೆಸ್ಟಿಗೇಷನ್ನು, ಒಂದು ಹಾಸ್ಯಾಸ್ಪದ ಒಂದು ಹೇಳಿಕೆಗಳು ಆದರೂ ಕೂಡ ಇಂಥದ್ದು ಯಾರೂ ಕೂಡ ಧೈರ್ಯ ಮಾಡುವಂಥ ಕೆಲಸ ಯಾರೂ ಮಾಡಲ್ಲ. ಇವತ್ತಿಗೂ ಕೂಡ ಕಂಪ್ಲೀಟ್ ಬಳ್ಳಾರಿಯಲ್ಲಿ ಇವತ್ತು ಅವರು ರಾಜೇಶ್ ಅಂತೇಳಿ ಇವಾಗೇನು AC ಬಂದಿದ್ದಾರೆ, ಅವರು ರಾತ್ರಿ ಹಗಲು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ಅವ್ರು ಬಂದ ಮೇಲೆ 5-6 ಕಡೆ ಇವತ್ತು ರೇಡ್ ಮಾಡಿದ್ದಾರೆ. ಕಂಪ್ಲೀಟ್ ಎಲ್ಲ ಕಡೆ ಉಸುಗಾಗಿರ್ಬೋದು, ಪಡಿತರ ಹಕ್ಕಿ ಆಗಿರ್ಬೋದು, ಬೇರೆ ಬೇರೆ ಈ ಅಕ್ರಮ ಕೆಲಸಗಳನ್ನ ಅವ್ರ ರೂಟಲ್ಲಿ ಅವ್ರ ಇಲಾಖೆ ವ್ಯಾಪ್ತಿ ಒಳಗಡೆ ಬರುವಂಥ ಇದರ ಮೇಲೆ ಅವ್ರು ರೇಡ್ ಮಾಡ್ತಾ ಇದ್ದಾರೆ. ಪೊಲೀಸರು ಈ ಕ್ಷಣಕ್ಕಾದರೂ ಕೂಡ SP ಫಸ್ಟು ಅವನು ASP ರವಿಕುಮಾರ್ ಏನಿದ್ದಾನೆ ಅವನ್ನ ನಂಬೋದನ್ನು ಫಸ್ಟು ಬಿಡಲೆ. ಇಷ್ಟೊತ್ತಿಗಾಗಲಿ ಇವರೆಲ್ಲರನ್ನ ಸತೀಶ್ ರೆಡ್ಡಿ ಭರತ್ ರೆಡ್ಡಿನ ಬಂಧನ ಮಾಡಿ ASP ಸಿಟಿ DSPನ ಇವತ್ತು ಹೊರಗಡೆ ಕಳಿಸ್ಬಿಟ್ಟಿದ್ರೆ ಅಟ್ಲೀಸ್ಟ್ ಅಂದರೂ ಕೂಡ ಜನಗಳಲ್ಲಿ ಆಯಿತು ಸರ್ಕಾರ ಒಂದು ಕ್ರಮ ಕೈಗೊಳ್ತಾ ಇದೆ, ಒಂದು ಭಯದ ವಾತಾವರಣ. ಈ ಕ್ರಿಮಿನಲ್ಸ್ಗಳಿಗೆ ಅಟ್ಲೀಸ್ಟ್ ನಾವಿನ್ನು ತಪ್ಪು ಮಾಡಲಿಕ್ಕೆ ಹೋದರೆ ನಮಗಿನ್ನು ಭಾಳ ಗಂಭೀರವಾಗಿ ಶಿಕ್ಷೆ ಆಗುತ್ತೆ. ಒಬ್ಬ ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಅಂತ MLAಗಳನ್ನೇ ಬಿಟ್ಟಿಲ್ಲ. ಇವತ್ತು ಸರ್ಕಾರ ಪೊಲೀಸರು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದ್ರು ಅನ್ನೋ ನಂಬಿಕೆ ಬರ್ತಾಯಿತ್ತು. ಆದರೆ ಇವತ್ತು 25 ದಿನಗಳಾದರೂ ಕೂಡ 3 ಗನ್ಮ್ಯಾನ್ಗಳನ್ನ ಬಿಟ್ಟರೆ ಇನ್ನು ಯಾರನ್ನೂ ಕೂಡ ಬಂಧನ ಮಾಡಿಲ್ಲ. ಕೆಲವೊಂದು ವಿಡಿಯೋಗಳನ್ನ ನಿಮ್ಮ ಹತ್ರ ಇರೋವಂಥದ್ದನ್ನೇ, ಬಟ್ ನಿಮಗೆ ಹೆಸರುಗಳು ಗೊತ್ತಿರಲಿಕ್ಕಿಲ್ಲ. ನಟೋರಿಯಸ್ಸು ರೌಡಿ ಗ್ಯಾಂಗ್ಗಳೇನಿದ್ದರು ಬಳ್ಳಾರಿಯಲ್ಲಿ, ಭರತ್ ರೆಡ್ಡಿ ಹಿಂಬಾಲಕರು ಪೊಲೀಸರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡಿ ಪೊಲೀಸರನ್ನೇ ತಳ್ಳಿ ಲಾಠಿಗಳನ್ನು ಅವ್ರ ಕೈಯಿಂದ ಕಸ್ಕೊಂಡ್ಬಿಟ್ಟು ನಮ್ಮ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿರುವಂಥವ್ರು, ಬಾಟಲ್ಗಳು ಎಸೆದಿರುವಂಥವ್ರು, ಅವ್ರ ಹೆಸರುಗಳ ಸಮೇತ ವಿಡಿಯೋ ಇದೆ, ನಾನು ತೋರಿಸ್ತೀನಿ. ಕನಿಷ್ಠ ಪಕ್ಷ ಅವ್ರನ್ನೂ ಕೂಡ ಇವತ್ತುವರೆಗೂ ಕೂಡ ಬಂಧನ ಮಾಡದಿರುವಂಥ ಒಂದು ದುಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಪೊಲೀಸ್ ವ್ಯವಸ್ಥೆ ಇದೆ ಅಂತಂದರೆ ಇನ್ನು ಏನು ಬೇಕಾದರೆ ಇನ್ನು ಒಂದು 4-5 ದಿನಕ್ಕೆ ಇನ್ನೊಂದು ಘಟನೆ ಅಂತೇಳಿ ನಾವು ಬರೋ ದಿನಗಳಲ್ಲಿ ಕೇಳೋ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಬರ್ಬೋದಾ ಅನ್ನೋಂಥ ಒಂದು ಪ್ರಶ್ನೆ ಮೂಡುತ್ತೆ.